ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ರಿಯಲಿಸ್ಟಿಕ್ ಕಂಟೆಂಟ್ನ ಮಾಡ್ತಿದ್ದೀವಿ. ಹಾಂ, ಏನಂತ ಹೇಳಿದ್ರೆ ನಾವು ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲದನ್ನು ವಿ ಆರ್ ನಾಟ್ ಗೋಯಿಂಗ್ ಟು ಡಿಸೈಡ್. ಜಸ್ಟ್ ಆ ಥರ ಕಣ್ಣು ಮುಚ್ಕೊಂಡು ಶಿ ಇಸ್ ಗೋಯಿಂಗ್ ಟು ಡಿಸೈಡ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದಟ್ ಪ್ಲೇಸ್ ಆ್ಯಂಡ್ ವಿ ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ದಟ್ ಪ್ಲೇಸ್. ಸೊ ಲೆಟ್ಸ್ ಸಿ. ಈಗ ಒಂದು BMTC ಯಾವುದೋ ಒಂದು ಸ್ಟಾಪ್ಗೆ, ರ್ಯಾಂಡಮ್ ಸ್ಟಾಪ್ಗೆ ಹೋಗ್ಬಿಟ್ಟು ಸ್ಟಾಪ್ ಆಗ್ತೀವಿ. ಅಲ್ಲಿ ಅವ್ರು ಕಣ್ಣು ಮುಚ್ಚಿ ಸೊ ವಿಲ್ ಡಿಸೈಡ್ ದ ಪ್ಲೇಸ್. ಈಗ ನಾವು ಕೀರ್ತಿ ಅವ್ರು ಕಣ್ಣು ಮುಚ್ಚಿಬಿಟ್ಟು ಯಾವ ಪ್ಲೇಸ್ ಅವ್ರು ಡಿಸೈಡ್ ಮಾಡಿದ್ರೆ ಆ ಪ್ಲೇಸ್ಗೆ ನಾವು ಹೋಗೋಣ ಆಯಿತಾ. ಆ್ಯಂಡ್ ಆ ಪ್ಲೇಸ್ನ ಫುಲ್ ಎಕ್ಸ್ಪ್ಲೋರ್ ಮಾಡೋದೇನು. ಕೀರ್ತಿ ಈಗ ಕಣ್ಣು ಮುಚ್ಕೋಬೇಕು ನೀನು, ನೋ ಚೀಟಿಂಗ್. ಆ್ಯಂಡ್ ಅಷ್ಟು ಪ್ಲ್ಯಾಟ್ಫಾರ್ಮ್ಸಲ್ಲಿ ಸೊ ಯಾವ ಪ್ಲ್ಯಾಟ್ಫಾರ್ಮ್ ಜಸ್ಟ್ ಯಾವುದು? ಸೊ ಇವರು B25 ಹೇಳಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ B25 ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಪ್ಲೇಸಸ್ ಇದೆ ಅಂತ. B25 ಹಾಂ, B25 ಹಾಂ. ಒಂದು ಬಸ್ಸು ಇಲ್ಲ ಅಲ್ಲಿ. ಪ್ಲ್ಯಾಟ್ಫಾರ್ಮ್ 6 ಇದೆ. ಎಲ್ಲೆಲ್ಲಿ ಹೋಗುತ್ತೆ ಇದು ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಗೆಳೆಯರ ಬಳಗ, ಕುರುಬ್ರಹಳ್ಳಿ, JC ನಗರ, ಕಾವೇರಿ ನಗರ, ಕೆಂಪೇಗೌಡ ಬಸ್ ಸ್ಟ್ಯಾಂಡ್. ಈಗ ಒಂದು ಬಸ್ ಬಂದಿದೆ. ಸೊ ಇದು ಯಾವ ಬಸ್ ಅಂತ ಏನೂ ಗೊತ್ತಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಆರ್ ದ ಪ್ಲೇಸಸ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಇನ್ ದ್ಯಾಟ್. ಈಗ ನಾವು ಗೊತ್ತಿರೋ ಪ್ಲೇಸ್ಗೆ ಇವರು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು. ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿಂದ ಬಸ್ ಎಲ್ಲಿ ಹೋಗುತ್ತೋ ಅಲ್ಲಿರೋ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಥರ. ಸೊ ನೀವು ಈ ರೂಟಲ್ಲಿ ಇರೋವಂಥ ಒಂದು ಒಳ್ಳೆ ಒಳ್ಳೆ ಪ್ಲೇಸಸ್ ಹೇಳಿದ್ರೆ ನಾವು ಪ್ಲೇಸಸ್ನ ವಿಸಿಟ್ ಮಾಡ್ತೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾರಂಕಲ್? ಹಾಂ, ಓಕೆ. ಹಾಂ, ಮೋದಿ ಹಾಸ್ಪಿಟಲ್, ಡೆಸ್ಟಿನೇಷನ್ ಡಿಸೈಡ್ ಮಾಡಿ ಒಂದು ಟಿಕೆಟ್ ಇದು ನಮ್ಮ ದೇಶ ಅಂದ್ರೆ. ಇವ್ರು ನಮ್ಮನ್ನ ತಗೊಂಡ್ಬಂದು ಯಾರು ಶಂಕರ ಮಠ ಅನ್ನೋ ಸ್ಟಾಪಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಮುಂದೆ ರೈಟ್ ಸೈಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆಯಂತೆ. ಸೊ ಬನ್ನಿ, ಲೆಟ್ಸ್ ವಿಸಿಟ್. ತುಂಬ ಆಕ್ವರ್ಡ್ ಆಗ್ತಾ ಇದೆ ಯಾಕಂದರೆ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದೇನು ಫಸ್ಟ್ ಟೈಮ್ ಏನಲ್ಲ, ಬಟ್ ಆದರೂ ಅಫಿಷಿಯಲಿ ದಿಸ್ ಇಸ್ ಫಸ್ಟ್ ಟೈಮ್. ಸೊ ಆ್ಯಂಡ್ ಗೊತ್ತಿದ್ದಿರೋ ಪ್ಲೇಸಲ್ಲೂ ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೋಷಿಯಲ್ ಆ್ಯನ್ಸೈಟಿಯಿಂದ ಫುಲ್ ಹೊರಗಡೆ ಬರೋದಕ್ಕೆ ಅಷ್ಟೇ. ಇಟ್ಸ್ ಲಾಗ್. ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ಎಷ್ಟೊತ್ತಿಗಂತೆ? 5:30. ಸೊ ಗಾಯ್ಸ್, ದೇವಸ್ಥಾನ 5:30 ತೆಗಿತಾರಂತೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಹೊರಗಡೆಯಿಂದನೇ ದೇವ್ರದ್ದು ಆಶೀರ್ವಾದ ತಗೊಂಡು ಇದಲ್ಲ ಅಂದರೆ ಏನು, ದೇ ವಿಲ್ ಬಿ ಸಮ್ ಅದರ್ ಪ್ಲೇಸಸ್. ಮೇ ಬಿ ನಾಟ್ ದಿಸ್ ಟೈಮ್, ಮೇ ಬಿ ನೆಕ್ಸ್ಟ್ ಟೈಮ್. ಗಾಯ್ಸ್, ಹಿಂಗೆ ರ್ಯಾಂಡಮ್ ಸ್ಟ್ರೀಟಲ್ಲಿ ಬರ್ತಿದ್ವಿ. ಸೊ ಈ ಕಡೆಯಿಂದ ನೋಡಿದ್ರೆ ಈ ಟೆಂಪಲ್ ಕ್ಲೋಸ್ ಆಗಿತ್ತಲ್ಲ ಆ ಕಡೆಯಿಂದ, ಬಟ್ ಈ ಕಡೆಯಿಂದ ಓಪನ್ ಇದೆ ಗಾಯ್ಸ್. ಓಪನ್ ಇನ್ ದ ಸೆನ್ಸ್ ಇಲ್ಲಿಗಲಿ ಇಟ್ಸ್ ಓಪನ್, ಬಟ್ ವಿ ಕ್ಯಾನ್ ವಿಸಿಟ್ ಸಮ್ ಹೌ. ವಿ ಕ್ಯಾನ್ ಅಲ್ವಾ? ದೇವಸ್ಥಾನಕ್ಕೆ ಯಾವ ರೆಸ್ಟ್ರಿಕ್ಷನ್ ಮಾಡ್ತಾರೆ ನಮ್ಮನ್ನು. ಸೊ ಲೆಟ್ಸ್ ವಿಸಿಟ್. ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಆ್ಯಕ್ಚುಲಿ ಆಗಲೇ ಸ್ವಲ್ಪ ಫೀಲ್ ಆಗೋದ್ವಿ, ಹೇಗಪ್ಪ ಮಾಡೋದು, ಕೊಟ್ಟಿಲ್ಲ ಅಂದ್ರೆ ಏನಂತೆ ಗಾಯ್ಸ್, ದೇವ್ರ ಹೊರ ಕೊಟ್ಟರು. ವಿಸಿಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ವಿ ಪ್ಲೇಸ್ನ, ಬಟ್ ಸಮ್ ಹೌ ವಿ ಆರ್ ವಿಸಿಟಿಂಗ್. ಗಾಡ್ ವಾಂಟ್ ಟು ಸೀ ಅಸ್. ಯಾ ಡೆಸ್ಟಿನಿ ಗಾಯ್ಸ್, ಡೆಸ್ಟಿನಿ. ಅದಂತೂ ಗೈಸ್ ನೋಡಿ, ಇದೇ ದಾರಿ ನಾವು ಬಂದಿದ್ದು. ಇದೊಂಥರ ಲಕ್ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಈ ಟೆಂಪಲ್ ಓಪನ್ ಇದ್ದು ಎಲ್ಲ ಜನ ಇದ್ದಿದ್ದರೆ ನಾನು ಇಷ್ಟೊತ್ತವರೆಗೂ ದೇವ್ರ ಮುಂದೆ ನಿಂತು ಇಷ್ಟು ಚೆನ್ನಾಗಿ ಬ್ಲಾಗ್ ಮಾಡಿಕೊಂಡು ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಬಟ್ ಈಗ ಆರಾಮ್ಸೆ ಕಾಮಾಗಿ ಫ್ರೀಯಾಗಿದೆ. ಆರಾಮ್ಸೆ ದರ್ಶನ ಮಾಡಿಕೊಂಡು ಒಂದು 10-15 ಮಿನಿಟ್ಸ್ ಇಲ್ಲೇ ಇಟ್ಕೊಂಡು ಫ್ರೆಶ್ ಗಾಡಿ ತೊಗೊಂಡು ಎಲ್ಲ ಕೋರಿಕೆಗಳನ್ನೆಲ್ಲ ದೇವ್ರ ಮುಂದೆ ಇಟ್ಟು ಆರಾಮ್ಸೆ ಸಕ್ಸಸ್ ಸಿಗಲಿ ಅಂತ ಬೇಡ್ತಾ. ಹೌದು, ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫೈನಲಿ ಈ ಪ್ಲೇಸ್ ಅಂತೂ ವಿಸಿಟ್ ಮಾಡಿದ್ದಾಯಿತು. ಸೊ ಲೆಟ್ಸ್ ಸಿ ವಾಟ್ಸ್ ನೆಕ್ಸ್ಟ್. ನೆಕ್ಸ್ಟ್ ಯಾವುದಾಗಿರ್ಬೋದು ನಮಗೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅಂಕಲ್ ಹೇಳಿದ್ರಲ್ವಾ ಸ್ಟ್ಯಾಚ್ಯೂನ ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ಆ ಸ್ಟ್ಯಾಚ್ಯೂನ ನಾವು ನಿಮ್ಗೆ ತೋರಿಸ್ತೀವಿ.
ಕುರುಬರಳ್ಳಿಯಲ್ಲಿ ಇರುವಂತಹ 2 ಪ್ಲೇಸಸ್ನ ವಿಸಿಟ್ ಮಾಡಿದ್ದೀವಿ. ಒಂದು ಟೆಂಪಲ್, ಇನ್ನೊಂದು ಸ್ಟ್ಯಾಚ್ಯೂ. ಸೊ ಈಗ ಅದರ ಸುತ್ತಮುತ್ತ ಇರೋ ಪ್ಲೇಸಸಲ್ಲಿ ನಾವು ಇನೋವೇಟ್ ಮಾಡಿರೋವಂಥದ್ದು ಒಂದು ಟಿಪ್ಪು ಸುಲ್ತಾನ್ ಹಾರ್ಮೋನಿಯಂ ಅಂತ, ಇನ್ನೊಂದು ಬಂದುಬಿಟ್ಟು ಲಾಲ್ಬಾಗ್. ಅಫ್ಕೋರ್ಸ್ ನೀವು ಲಾಲ್ಬಾಗ್ ನೋಡಿರ್ತೀರ, ಬಟ್ ಇನ್ ಕೇಸ್ ನೀವು ಏನಾದರೂ ಟಿಪ್ಪು ಸುಲ್ತಾನ್ ಹಾರ್ಮೋನಿಯಂ ನೋಡಿಲ್ಲ ಅಂದರೆ ಪ್ಲೀಸ್ ಜಸ್ಟ್ ವೇಟ್ ಆ್ಯಂಡ್ ವಾಚ್. ವಿ ಆರ್ ಗೋಯಿಂಗ್ ಔಟ್. ಈಗ ನಾವು ಟಿಪ್ಪು ಸುಲ್ತಾನ್ ಹಾರ್ಮೋನಿಯಂ ಹತ್ರ ಇದ್ದೀವಿ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ವಿ ಆರ್ ಗೋಯಿಂಗ್ ಟು ವಿಸಿಟ್ ದಟ್ ಪ್ಲೇಸ್. ಗಾಯ್ಸ್ ಫೈನಲಿ ಟಿಪ್ಪು ಸುಲ್ತಾನ್ ಹಾರ್ಮೋನಿಗೆ ಬಂದಿದ್ದೀವಿ. ಅಪ್ಪ ಗಾಯ್ಸ್ ಇಟ್ಸ್ ಸೊ ಲಿಟ್ರಲಿ ಒಳಗಡೆ ಓ ಇದೆ ನೋಡಿ. ಅಂದರೆ ಏನು ಗೊತ್ತಾ, ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ. ಗೈಸ್ ನೋಡಿ, ಟಿಪ್ಪು ಸುಲ್ತಾನ್ ಮನೆ ನಮಗೆ ಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ನಾವು ಬಂದಿದ್ದೇ ಡಿಫ್ರೆಂಟಾಗಿ, ಅಂದರೆ ಈಗ ನಾನು ಇಲ್ಲಿಂದ ಜಂಪ್ ಹೊಡಿಯೋದಾಗ ಹಿಡಿಯೋಸೆ ಲ್ಯಾಟ್ರಿ. ಗೈಸ್ ನೋಡಿ, ನಾವು ಎಂಥ ಪ್ಲೇಸಿಗೆ ಬಂದೀವಿ ಅಂದರೆ ಸೋ ಹ್ಯಾಪಿ ಫೀಲಿಂಗು. ನಾವೇ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್. ಗೈಸ್ ಇವಳು ನಂಬ್ಕೊಂಡು ಒಂದ್ಸತಿ ನಾನು ದೇವ್ರ ಮನೆಗೂ ಹೋಗಿ ಬಂದಾಯಿತು. ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ ನನ್ನ. ಮೋಸ್ಟ್ಲಿ ವೆಪನ್ಸ್ ಎಲ್ಲ ಇಟ್ಟಿದ್ರು ಅನ್ಸುತ್ತೆ. ನಂಗೆ ಭಯ ಆಗುತ್ತೆ. ಏನಿದೆ? ಏನು ಇಲ್ಲ, ಎಕೋ ಬರ್ತಿದೆ ಅಷ್ಟೇ ಸೌಂಡ್. ಮೈ ಗಾಡ್, ಬೇರೆ ಬರಲಕ್ಷಣ ಒಂದು ಬ್ಲಾಗ್ ಮಾಡ್ಕೊಂಡು ಬಂದ್ಬಿಡು. ಇದೇ ಎಕ್ಸ್ಪ್ಲೋರ್ ಮಾಡೋದಲ್ವಾ? ಓಂ ನಮಃ ಶಿವಾಯ. ಓಂ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಯಾಕಂತ ಹೇಳಿದ್ರೆ ಇಲ್ಲಿ ಎಕೋ ಬರ್ತಾ ಇದೆ. ಬಾಕಿ ಓಕೆ, ಒಂದು ಖಾಲಿ ಹಾಲ್ ಇದೆ. ಇಲ್ಲಿ ನೋಡಿ, ಆದರೂ ಇದೆಲ್ಲ ನೋಡಿದ್ರೆ ಭಯ ಆಗಲ್ವಾ? ಯಾರಿಗೆ ಭಯ ಆಗಲ್ಲ ಹೇಳಿ? ನೋಡಿ, ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಮರ ಬೇರೆ ಇದೆ, ಅಲ್ಲೊಂದು ಮನೆ ಇದೆ. ಏನು ಸ್ಟ್ರಾಟಜಿ ಇತ್ತು ಟಿಪ್ಪು ಸುಲ್ತಾನ್ ಅವರು, ಇದನ್ನು ಯಾಕೆ ಕಟ್ಟಿದ್ರು, ಏನು ಕಟ್ಟಿದ್ರು ಅಂತ ಇಫ್ ಇನ್ ಕೇಸ್ ಆದರೆ ಒಂದು ಬ್ಲಾಗಲ್ಲಿ ಹೇಳ್ತೀನಿ, ಆರಲ್ಸ್ ಕೂತು ಮಾತಾಡೋಣ ಇದ್ರ ಬಗ್ಗೆ, ಆರಲ್ಸ್ ಐ ಗಿವ್ ಯು ಇನ್ ದ ಡಿಸ್ಕ್ರಿಪ್ಷನ್. ಎಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅನ್ಬಾಕ್ಸಿಂಗ್ ಆಯಿತು, ಇವಾಗ ವಾಪಸ್ ರಿಯಾಕ್ಷನ್. ದಿಸ್ ಇಸ್ ಆ್ಯಕ್ಚುಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಸೊ ಅದು ಬಂದುಬಿಟ್ಟು ಏನು ಟಿಪ್ಪು ಸುಲ್ತಾನ್ ಅವರು ಆರ್ಮನಿ ಅಂತೆ. ದಟ್ ಮೀನ್ಸ್ ಅದರೊಳಗಡೆಯಿಂದ ಮೈಸೂರಿಗೆ ಹೋಗುವಂಥ ಒಂದು ದಾರಿ. ಸೊ ಅಂಡರ್ಗ್ರೌಂಡಲ್ಲಿ ಅಲ್ಲಿ ತುಂಬ ಜನ ಪೊಲೀಸು ಅವರು ಇವರೆಲ್ಲ ಆ ಆರ್ಕಿಟೆಕ್ಚರ್ ಹೆಂಗೆ ಮಾಡಿದ್ದಾರೆ ಈ ಥರದ್ದೆಲ್ಲ ಸ್ಟಡೀಸ್ ಮಾಡೋದಕ್ಕೆ ಬರ್ತಾರಂತೆ. ಈಗ ನಾವು ವಿಸಿಟ್ ಮಾಡಿರೋದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್. ಸೊ ಇಲ್ಲಿ ಆಂಬಿಯನ್ಸ್ ನಾನು ನಿಮಗೆ ತೋರಿಸ್ತೀನಿ ರೀ. ಸ್ಕ್ಯಾನ್ ಮಾಡಿದ್ರೆ ನಾವು ಇದ್ರ ಬಗ್ಗೆ ಓದ್ಬೋದಂತೆ. ಸೊ ಇಫ್ ಇಂಟ್ರೆಸ್ಟೆಡ್ ಪ್ಲೀಸ್ ಇದನ್ನು ಸ್ಕ್ಯಾನ್ ಮಾಡಿ, ಆಮೇಲೆ ಇದರ ಮಾನ್ಯುಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಅಂದ್ಕೊಂಡ್ರಿ ಅನಿಸುತ್ತೆ ಇವ್ರೇನು ಬರೀ ಸುಮ್ಮನೆ ಪ್ಲೇಸಸ್ ತೋರಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಏನೂ ಕೊಡ್ತಾ ಇಲ್ಲ ಅಂತ. ಸೊ ನಮಗೆ ಇದು ಹೊಸ ಇನ್ಫಾರ್ಮೇಷನು, ಸೊ ನೀವು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಂದರೆ ಏನು ಹೇಳ್ತಾರೆ ಇದನ್ನು ನನ್ನ ಕೈಯಲ್ಲಿ ಆಯ್ತಾ. ಹಾಂ, ಸೊ ಡಿಸ್ಕವರ್ ನಾವೇ ಈ ಪ್ಲೇಸ್ನೆಲ್ಲ ಡಿಸ್ಕವರ್ ಮಾಡ್ತಿದ್ದೀವಿ. ನಮಗೂ ಇದೆಲ್ಲ ಫಸ್ಟ್ ಟೈಮ್. ಫಾರ್ ಅಸ್ ಫಸ್ಟ್ ಟೈಮ್ ಆನ್ ಅರ್ತ್ ಆ್ಯಂಡ್ ಫಸ್ಟ್ ಟೈಮ್ ಟು ದಿಸ್ ಪ್ಲೇಸ್ ಆಲ್ಸೋ. ಹಾಂ, ಯಾರಾದರೂ ಟಿಪ್ಪು ಸುಲ್ತಾನ್ ಫ್ಯಾನ್ಸ್ ಇದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಓ ಮೈ ಗಾಡ್. ಹಾಂ, ಬನ್ನಿ ನಾನು ಇಲ್ಲಿ ಫುಲ್ಲು ಪ್ಲೇಸಲ್ಲಿ ಯಾರು ರೆಡಿಯಾಗಿ ಬಂದ್ಬಿಟ್ಟು ಇಲ್ಲಿ ಫೋಟೋಸ್ ಎಲ್ಲ ತಗೋಬೋದು, ಚೆನ್ನಾಗಿದೆ. ಹಾಂ, ಐ ಥಿಂಕ್ ಆ ಕಾಲದಲ್ಲಿ ಡೋರ್ಸ್ ಇರ್ತಿರ್ಲಿಲ್ಲ ಅನ್ಸುತ್ತೆ, ಬಿಕಾಸ್ ಅವರೇ ವಾರಿಯರ್ಸ್ ಅಲ್ವಾ, ಕಳ್ಳರ ಧೈರ್ಯನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಒಳಗಡೆ ಬರೋದಕ್ಕೆ. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ಅಲ್ಲಿ ಸ್ಟೇರ್ಸ್ ಇದೆ. ಇದು
ಕಿಂಗ್ ಬಂದು ಮಾತಾಡ್ತಿದ್ರು ಅನ್ಸುತ್ತೆ, ಇಲ್ಲಿ ಅಸೆಂಬ್ಲಿ ನಡೀತಿತ್ತು. ಹಾಂ ಮೇ ಬಿ ಇಲ್ಲಿ ರಾಣಿಗಳು ಎಲ್ಲ ಈ ಕಡೆ ನಿಂತು ಅವರಲ್ಲಿ ಅವ್ರ ಸೇವಕರು ಈ ಕಡೆ ನಿಂತು ನೋಡ್ತಿದ್ರು ಅಂತ ಕಾಣುತ್ತೆ. ದಿಸ್ ಇಸ್ ಅನದರ್ ಎಂಟ್ರೆನ್ಸ್. ಬಟ್ ಈ ಆರ್ಟ್ ನೋಡಿ, ಈ ಕಡೆನೂ ಇದೆ. ಇದು ಕಲರ್ಸ್ ಎಲ್ಲ ಇಲ್ಲ, ಬಟ್ ಆದರೂ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳಿದ್ರೆ ವಿತ್ ಕಲರ್ ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು. ಇದು ತುಂಬ ರಿಚಾಗಿ ಕಾಣ್ತದೆ. ಡಿಸೈನ್ಸು ಅಷ್ಟೇ ತುಂಬ ಅಸ್ಥೆಟಿಕ್ ಆಗಿದೆ. ಈ ಪ್ಲೇಸೇ ಅಸ್ಥೆಟಿಕ್ ಪ್ಲೇಸ್ದು. ಸೊ ನೀವು ನೋಡ್ಬೋದು ಇದು. ಇಲ್ಲಿ ವಾಕ್ ಮಾಡ್ತಿದ್ರೆ ಒಂದು ಡಿಫ್ರೆಂಟ್ ಫೀಲ್ ಬರ್ತದೆ ನೋಡಿ. ಇಲ್ಲೇ ಮೇ ಬಿ ಇಲ್ಲಿ ನಿಂತೆ ಆದೇಶ ಕೊಡ್ತಿದ್ರು ಅನ್ಸುತ್ತೆ ಅವರ ಸೈನಿಕರಿಗೆ ಎಲ್ಲ ಅಟ್ಯಾಕ್ ಮಾಡಿ ಅಂತ. ಯಾವ ಇವೆಲ್ಲ ಅಟ್ಯಾಕ್ ಮಾಡಿ ಅಂದ್ಬಿಟ್ಟು ಇಲ್ಲೇ ಮಾಡ್ತಾರೆ ಕೃಷ್ಣ. ಅಲ್ಲ ಇಲ್ಲಿ ನೋಡಿ ಗಾಯ್ಸ್, CC ಕ್ಯಾಮ್ರಾ ಆಗಿನ ಕಾಲದಲ್ಲಿ ಇರಲಿಲ್ಲ, ಇವಾಗ ಅವು ಇಲ್ಲಿ ಕತ್ಲುಕತ್ತಿದೆ. ಟಾರ್ಚ್ ಆನ್ ಟಾರ್ಚ್ ಬೇಕಂತೆ ನಮಗೆ. ಕಣ್ಣೇ ಕಾಣಿಸಲ್ಲ ನೋಡಿ. ಆವಾಗಲೇ ನಾನು ಆ ಕಡೆ ನಿಂತು ಈ ಕಡೆ ತೋರಿಸಿದೆ, ಈಗ ನಾನು ಈ ಕಡೆ ನಿಂತು ಈ ಕಡೆ ತೋರಿಸ್ತಾ ಇದ್ದೀನಿ. ಸೊ ಹೊಸದಾಗಿ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡೋಣ. ಲಾಕ್ ಮಾಡಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಫೈನಲಿ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿದ್ದಾಯಿತು, ಬಟ್ ಲಾಲ್ಬಾಗ್ ವಿಸಿಟ್ ಮಾಡೋಕ್ಕಾಗಿಲ್ಲ. ಫಾರ್ ಶೋರ್ ಲಾಲ್ಬಾಗ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತೀನಿ, ಬಿಕಾಸ್ ಇವತ್ತು ಟೈಮ್ ಕೂಡ ಆಗೋಗಿದೆ ಆ್ಯಂಡ್ ಮಳೆ ಕೂಡ ಬೀಳ್ತಾ ಇದೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಬೆಲ್ ಬಟನ್. ಯಾಕಂತ ಹೇಳಿದ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈ ಆಗೋದಕ್ಕೆ. ಬರುತ್ತೆ. ಓಕೆ, ಥ್ಯಾಂಕ್ ಯು. Thank you. ಬಾಯ್. Bye. ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ಬಾಯ್ ಬಾಯ್.